Hello students. So in the previous video I explained you about the provisions. Okay. So we had seen the total concept of the provision. I hope you cleared with that concept. And now we are moving to another one concept related to the reserve. Okay. So here that is the reserve fund and sinking fund. So reserve and provisions ಅಂತ ಹೇಳಿತ್ತು ನಿಮ್ಗೆ reserves ಬಗ್ಗೆ ಹೇಳಿದೆ, reserves and types of reserve, everything we had seen that. So now related to that only, so another one head is concept is there about what, that reserve fund and sinking fund. See, fund is nothing but what, usually the money, so which is accumulated, we can say, so that is useful for meeting out some kind of liability. ಓಕೆ, ಸೊ ಯೂಶ್ವಲಿ ಕಂಪ್ನಿದವರು ಭಾಳಷ್ಟು ಫಂಡ್ಸ್ ಮೇಂಟೈನ್ ಮಾಡ್ತಾರೆ. ಅದು ದೊಡ್ಡ ಅಮೌಂಟ್ ಇತ್ತು ಅಂದ್ರೆ ಏನಾರು ಒಂದು ದೊಡ್ಡ ಲಯಬಿಲಿಟಿ ಅವ್ರು ಮೀಟ್ ಔಟ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ ಅಂಥೇಳಿ. ಓಕೆ, ಸೊ here we'll study about the reserve fund and sinking fund. See here. So reserves you already know. Yes, so reserve is nothing but what, a part of profit kept aside for meeting some emergencies. Okay, so that only see here. Particularly there is no difference between general reserve and reserve fund, since both are created with the same object and both are debited to P&L account only, that is P&L appropriation account. See, reserve fund is what, you already know that reserve is a amount which is kept aside from the profit. Yes, so that reserve only maintained. And in the reserve again one more type is what, that is general reserve. Okay, so general reserve ಅಥವಾ ರಿಸರ್ವ್ ಫಂಡ್ ಏನಿದ್ರು ಏನು ಮಾಡ್ತಾರೆ ರೀ, ಪ್ರಾಫಿಟ್ನಾಗಿಂದೇ ಪಾರ್ಟ್ ಅದು. ಆ್ಯಂಡ್ ಎರಡು ಐಟಮ್ಸ್ ನಾವು ಎಲ್ಲಿ ತೊಗೋತೀವಿ ಅಂದರೆ P&L ಅಪ್ರೋಪ್ರಿಯೇಷನ್ ಅಕೌಂಟಿಗೆ ತೊಗೋತೀವಿ. ಓಕೆ, ಸೊ ಇಲ್ಲಿ ಏನು ಹೇಳಲಿಕ್ಕತ್ತಾರ, ಅದು ಹೇಳೋ ಉದ್ದೇಶ ಏನಂದ್ರೆ, ಲುಕ್ ಎಟ್ ಸೆಕೆಂಡ್ ಪ್ಯಾರಾ. ದ ಓನ್ಲಿ ಡಿಫ್ರೆನ್ಸ್ ಬಿಟ್ವೀನ್ ದ ಟೂ ಈಸ್ ದ್ಯಾಟ್ ಇನ್ ಕೇಸ್ ಆಫ್ ಜನರಲ್ ರಿಸರ್ವ್, ಸೊ ಜನರಲ್ ರಿಸರ್ವ್ ಯೂಶ್ವಲಿ ವಾಟ್ ಹ್ಯಾಪನ್ಸ್, ಇಟ್ ಈಸ್ ರಿಟೈನ್ಡ್ ಇನ್ ದ ಬಿಸ್ನೆಸ್. ಓಕೆ, and which is invested in various kind of things. That means invested is nothing but what, which is used. ಅದನ್ನ ಎದಕ್ಕೆ ಬೇಕು, ಅದಕ್ಕೆ ಒಂದೊಂದು ಪರ್ಪಸ್ಸಿಗೆ ನಾವು ಏನಾದ್ರು ಯೂಸ್ ಮಾಡ್ತೀವಿ, ಅದಕ್ಕೆ ಅದನ್ನ ಏನು ಹೇಳ್ಯಾರ, ಜನರಲ್ ರಿಸರ್ವ್ ಅಂತ ಹೇಳ್ಯಾರ. ಸಿ, ಜನರಲ್ ಈಸ್ ನಥಿಂಗ್ ಬಟ್ ವಾಟ್, there is no specific thing is mentioned, only they will maintain some reserve for meeting out some of the liability. ಅಲ್ಲೇನೋ ಡೆಫಿನೆಟ್ ಪರ್ಪಸ್ ಇಲ್ಲ, ಬಟ್ ಸ್ಪೆಸಿಫಿಕ್ ರಿಸರ್ವ್ ಅಂತ ಒಂದು ಕಾನ್ಸೆಪ್ಟ್ ಇತ್ತು ನೋಡಿದ್ವಿ, ಅಲ್ಲಿ ಅವರು ಇಂಥದ್ದಕ್ಕೆ ಅಂತ ಹೇಳಿ ತೆಗೆದಿಟ್ಟಿರ್ತಾರೆ. ಇಟ್ ಮೇ ಬಿ ಫಾರ್ ಸಮ್ ಡೆಫಿನೆಟ್ ರೀಸನ್, ಇಟ್ ಮೇ ಬಿ ಫಾರ್ ದ ಡಿವಿಡೆಂಡ್ ಈಕ್ವಲೈಸೇಷನ್ ಆರ್ ಫಾರ್ ದ ಡಿಬೆಂಚರ್ ರಿಡಮ್ಷನ್. ಸೊ ಲೈಕ್ ದಿಸ್ ದೇ ವಿಲ್ ಮೆನ್ಷನ್ ಸಮ್ ಡೆಫಿನೆಟ್ ರೀಸನ್. So general reserve is not so, and which is always maintained in the company for meeting out some of the liabilities. Okay, then reserve fund is what, reserve fund is maintained by the company only, but this can be invested in any other kind of the securities, that means out of the business. So ಬಿಸ್ನೆಸ್ನಾಗ ಇನ್ವೆಸ್ಟ್ ಮಾಡಿರಂಗಿಲ್ಲ ರಿಸರ್ವ್ ಫಂಡ್ ಅಂದ್ರೆ, ಅದನ್ನು ಫಂಡ್ ತೆಗೆದಿಟ್ಟಿರ್ತಾರೆ ಅಷ್ಟೇ, ಅದನ್ನು ಎದಕ್ಕೆ ಬೇಕೋ ಯೂಸ್ ಮಾಡ್ಬೋದು. ಅದನ್ನು ಏನಕ್ಕೆ ಯೂಸ್ ಮಾಡ್ತಾರಂದ್ರೆ, ಇಟ್ ಮೇ ಬಿ ಇನ್ವೆಸ್ಟೆಡ್, ಇಟ್ ಮೇ ಬಿ ಪಾರ್ಕ್ಡ್ ಇನ್ ಎನಿ ಅದರ್ ಕೈಂಡ್ ಆಫ್ ಸೆಕ್ಯೂರಿಟೀಸ್ ವಿಚ್ ಕಂಪನಿ ಫೀಲ್ಸ್. ಓಕೆ, ಇಟ್ ವಿಲ್ ಆ್ಯಕ್ಟ್ ಆ್ಯಸ್ ಅ ಇನ್ವೆಸ್ಟ್ಮೆಂಟ್ ಟು ದ ಕಂಪನಿ. ಸೊ ಅದು ಕಂಪನಿ ಏನು ಮಾಡ್ತಾರೆ, ಎಲ್ಲ ದುಡ್ಡನ್ನು ರಿಸರ್ವ್ ಅಂತ ಮೇಂಟೈನ್ ಮಾಡ್ತದೆ, ಒಂದು ಕಡೆ ಇಟ್ಕೊಂಡು ಕೊಡೋಂಗಿಲ್ಲ. ಒಮ್ಮೆ ರಿಸರ್ವ್ಸೇ ಭಾಳ ಮೇಂಟೈನ್ ಮಾಡಿ ಏನಾಗ್ತದೆ, ಪ್ರಾಫಿಟ್ ಕಡಿಮೆ ಆಗಿಬಿಡ್ತದೆ ರೀ. ಬಟ್ ಆ ರಿಸರ್ವ್ ನಮ್ಗೆ ಎಲ್ಲ ಟೈಮ್ನಾಗೂ ನಾವು ಒಂದು ಅನ್ಸರ್ಟನಿಟಿ ಬರ್ತದೆ ಅಂತ ನಮ್ಗೇನು ಗ್ಯಾರಂಟಿ ರೀ, ಒಂದೊಂದು ಟೈಮ್ನಾಗ ಆಗ್ತದೆ, ಒಂದೊಂದು ಟೈಮ್ನಾಗ ಆಗಲಿಕ್ಕಿಲ್ಲ. ಸೊ ಸುಮ್ಮನೆ ಅವು ಫಂಡ್ಸನ್ನು ನಮ್ಮ ಕಡೆ ಐಡಲ್ ಆಗಿ ಇಟ್ಕೊಂಡು ಕೊಡೋಕ್ಕಿಂತ ಅವನ್ನ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡೋದು ಫಾರ್ ದ ಟೆಂಪ್ರವರಿ ರೀಸನ್. ಓಕೆ, ವಿ ಕ್ಯಾನ್ ಸೇ ಇನ್ ದ ಶಾರ್ಟ್ ಟರ್ಮ್ ಇನ್ಸ್ಟ್ರೂಮೆಂಟ್ಸ್. ಸೊ ಶಾರ್ಟ್ ಟರ್ಮ್ ಮಾರ್ಕೆಟಿಗೆ ಹೋಗಿ ಶಾರ್ಟ್ ಟರ್ಮ್ ಸೆಕ್ಯೂರಿಟೀಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಆ್ಯಂಡ್ ಹ್ಯಾಸ್ ದ ಶಾರ್ಟ್ ಟರ್ಮ್ ಇನ್ಸ್ಟ್ರೂಮೆಂಟ್ಸ್ ಆರ್ ಟೋಟಲಿ liquid assets, so company can convert into cash any time. ಸೊ ದ ಮಾರ್ಕೆಟೇಬಲ್ ಸೆಕ್ಯೂರಿಟೀಸ್ ಇರ್ತಾವಲ್ಲ, ಅವು ಲಿಕ್ವಿಡ್ ಅಸೆಟ್ ಆಗಿರ್ತಾವೆ ರೀ. ಸೊ ಲಿಕ್ವಿಡ್ ಅಸೆಟ್ ಇಸ್ ನಥಿಂಗ್ ಬಟ್ ವಾಟ್, ವಿಚ್ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು ಕ್ಯಾಶ್ ಇಮಿಡಿಯೇಟ್ಲಿ. ಸೊ ವೇರ್ ದ ಕಂಪನಿ ಕ್ಯಾನ್ ಕನ್ವರ್ಟ್ ದೋಸ್ ಸೆಕ್ಯೂರಿಟೀಸ್ ಇನ್ ಟು ಕ್ಯಾಶ್ ಇಮಿಡಿಯೇಟ್ಲಿ ವೆನೆವರ್ ದೇ ಫೀಲ್ ದ ಎಮರ್ಜೆನ್ಸಿ ಆಫ್ ದ ಫಂಡ್ಸ್. ಯಾವಾಗ ಅವ್ರಿಗೆ ಎಮರ್ಜೆನ್ಸಿ ಅನ್ನಿಸ್ತದೆ ಅವಾಗ ಅವ್ರು ಏನು ಮಾಡ್ಬೋದು, ಡೆಫಿನೆಟ್ಲಿ ಅದನ್ನು ಕನ್ವರ್ಟ್ ಮಾಡ್ಕೋಬೋದು. ಸೊ ದ್ಯಾಟ್ಸ್ ವೈ ದ ರಿಸರ್ವ್ ಫಂಡ್ ಹಿಯರ್ ದ ಕಂಪನಿ ಯೂಶ್ವಲಿ ಗೋ ಫಾರ್ ಇನ್ವೆಸ್ಟಿಂಗ್ ಇನ್ some other kind of the business or in other kind of securities. See, one more related to this concept, that is sinking fund.
Okay, so sinking is nothing but what? So sinking fund is a fund which has been created for the future redemption of a debt or the liability. So sinking fund is nothing but what? A fund. It is also one kind of fund. How reserve fund is there, so like that only the sinking fund is there. So it is a fund which is created for some of the reason. So what will sinking fund is a fund which has been created for the future redemption of a debt or liability or for the redemption of an asset. So sink is nothing but what you heard this word sink ಅಂದ್ರೆ ಕಡಿಮೆ ಆಗೋದು, ಕಮ್ಮಿ ಮಾಡ್ತಾ ಹೋಗೋದು. ಈ ಫಂಡನ್ನು ಏನು ಮಾಡ್ತಾರೆ ರೀ, ಯಾವ್ದಾರ ಒಂದು ಲಯಬಿಲಿಟಿ ನಮ್ದು ಇರ್ತದಲ್ಲ, ಆಲ್ರೆಡಿ ತೊಗೊಂಡಿರ್ತೀವಲ್ಲ, ಲಯಬಿಲಿಟಿ ರೈಸ್ ಆಗಿರ್ತದೆ, ಆ ಲಯಬಿಲಿಟಿನ ಕಡಿಮೆ ಮಾಡೋ ಸಂಬಂಧ ನಾವೇನು ಮಾಡ್ತೀವಿ, ಈ ಫಂಡನ್ನು ಮೇಂಟೈನ್ ಮಾಡೋದು. ಓಕೆ, ಇಟ್ ಮೇ ಬಿ ವಾಟ್ ಎವರ್ ದ ರೀಸನ್, ಲೈಕ್ ರಿಡಂಪ್ಷನ್ ಆಫ್ ಅ ಡೆಟ್ ಆರ್ ಎನಿ ಕೈಂಡ್ ಆಫ್ ಲಯಬಿಲಿಟಿ, ಇವನ್ ರಿಡಂಪ್ಷನ್ ಆಫ್ ಆನ್ ಅಸೆಟ್. ಸೊ ಅಸೆಟ್ ಪರ್ಚೇಸ್ ಮಾಡಿರ್ತೀರ, ಅದಕ್ಕೆ ಪೇಮೆಂಟ್ ಮಾಡಬೇಕು. ಸೊ ಬಲ್ಕ್ ಒಮ್ಮೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡಿರ್ತೀರಿ, ಇಲ್ಲಾಂದರೆ ಕ್ಯಾಪಿಟಲ್ ಪೇಮೆಂಟ್ ಮಾಡಿರ್ತೀರಿ ಆಲ್ರೆಡಿ ನೋ. ಸೊ ಅಲ್ಲಿ ಒಂದು ಇನಿಷಿಯಲ್ ಅಮೌಂಟ್ ಕೊಡ್ತೀರಿ, ಆಮೇಲೆ ರಿಮೈನಿಂಗ್ ಅಮೌಂಟ್ ಏನು ಮಾಡ್ತೀರಿ, ಇನ್ಸ್ಟಾಲ್ಮೆಂಟ್ ಮೇಲೆ ಪೇ ಮಾಡ್ತೀರಿ. So like this, for any kind of purpose you can utilize this fund, that is sinking fund. Okay, see one definition here. According to Benny and Manning, sinking fund is nothing but what? A sinking fund is a form of specific reserve set aside for the redemption of a long term debt. So sinking fund is what? It is one kind of specific reserve we can say. ಸೊ ಆಗಡೆ ನಾವೇನು ನೋಡಿದ್ವಿ, ಅದನ್ನು ರಿಸರ್ವ್ ಫಂಡನ್ನು ಏನು ಅಂದ್ಕೊಂಡ್ವಿ ಅಂದ್ರೆ ದಟ್ ವಿ ಕ್ಯಾನ್ ಸೇ ಸ್ವಲ್ಪ ಜನರಲ್ ಅಂತಲೇ ಅನ್ಕೋಬೋದು ನಾನು. ಓಕೆ, ಇದನ್ನು ಅವರು ಡೆಫಿನೆಟ್ ಒಂದೇನೋ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಏನು ಹೇಳಿರ್ತಾರಂದ್ರೆ, ಸಿಂಕಿಂಗ್ ಫಂಡ್ ಈಸ್ ಅ ಫಾರ್ಮ್ ಆಫ್ ಸ್ಪೆಸಿಫಿಕ್ ರಿಸರ್ವ್. ಸ್ಪೆಸಿಫಿಕ್ ರಿಸರ್ವ್ ಈಸ್ ನಥಿಂಗ್ ಬಟ್ ವಾಟ್? ವಿಚ್ ಈಸ್ ಕೆಪ್ಟ್ ಫಾರ್ ಸಮ್ ಡೆಫಿನೆಟ್ ರೀಸನ್. ಓಕೆ, ಸೆಟ್ ಅಸೈಡ್ ಫಾರ್ ದ ರಿಡಂಪ್ಷನ್ ಆಫ್ ಲಾಂಗ್ ಟರ್ಮ್ ಡೆಟ್. ಯೂಶ್ವಲಿ ಸಿಂಕಿಂಗ್ ಫಂಡ್ ಮೇಂಟೈನ್ ಮಾಡೋದು ಎದಕ್ಕಂದ್ರೆ ಡಿಬೆಂಚರ್ ಕ್ಯಾಪಿಟಲ್ ರೀಪೇಮೆಂಟ್ ಮಾಡಲಿಕ್ಕೆ, ಯೂಶ್ವಲಿ ಮೆಜಾರಿಟಿ ಟೈಮ್ಸ್. ಓಕೆ, ಸೊ ಲಾಂಗ್ ಟರ್ಮ್ ಡೆಟ್ ಆರ್ ದ ರಿಪ್ಲೇಸ್ಮೆಂಟ್ ಆಫ್ ಅ ವೇಸ್ಟಿಂಗ್ ಆರ್ ಅ ಡೆಪ್ರಿಸಿಯೇಟಿಂಗ್ ಅಸೆಟ್. ಸೊ ಅದರ ಅಸೆಟನ್ನ ರೀಪೇಮೆಂಟ್ ಮಾಡೋದಿತ್ತು, ಅದರದ್ದು ಅಸೆಟ್ದು ಏನಾರು ನಾವು ರೀಪ್ಲೇಸ್ ಮಾಡಬೇಕಂದ್ರೆ ಅವಾಗೂ ಇದನ್ನು ಯೂಸ್ ಮಾಡ್ಕೋಬೋದು. ಓಕೆ, ಸೊ ಸಮ್ ಆಫ್ ದ ರೀಸನ್ಸ್ ಆರ್ ದೇರ್ ಫಾರ್ ವಿಚ್ ದಿಸ್ ವಿಲ್ ಬಿ ಯುಟಿಲೈಸ್ ಸಿಂಕಿಂಗ್ ಫಂಡ್. ಬಟ್ ಯೂಶ್ವಲಿ ಸಿಂಕಿಂಗ್ ಫಂಡ್ ಮೇಂಟೈನ್ ಮಾಡೋದು ಅದಕ್ಕಂತಂದ್ರೆ ಡಿಬೆಂಚರ್ ರಿಡಂಪ್ಷನ್ ಮಾಡಲಿಕ್ಕೆ. ಯಾಕಂದ್ರೆ ಅದಕ್ಕೊಂದು ಡೆಫಿನೆಟ್ ಪೀರಿಯಡ್ ಇರ್ತದೆ ರೀ, 5 years 10 years 15 years ಅಂತ ಹೇಳಿ. ಆ ಟೈಮ್ ಪೀರಿಯಡ್ ಒಳಗೆ ಪೇಮೆಂಟ್ ಮಾಡಬೇಕು. ಈ ಒಂದೇ ವರ್ಷ ಅಷ್ಟು ಡಿಬೆಂಚರ್ ಅಮೌಂಟ್ ಪೇ ಮಾಡೋದು ಕಂಪನಿಗೆ ಹೆವಿ ಬೀಳ್ತದೆ. ಸೊ ಅದಕ್ಕೆ ಅವ್ರು ಏನು ಮಾಡ್ತಾರೆ, ವರ್ಷ ಒಂದು ಸ್ವಲ್ಪ ಪ್ರಾಫಿಟ್ನಾಗಿಂದ ಎತ್ತಿಡ್ತಾರೆ ರೀ ಸಿಂಕಿಂಗ್ ಫಂಡ್ ಅಂಥೇಳಿ. ಸೊ ಅದನ್ನು ಯೂಶ್ವಲಿ ಡಿಬೆಂಚರ್ಸ್ ರಿಪೇಮೆಂಟ್ ಮಾಡಲಿಕ್ಕೆ ತಗೋತಾರೆ. ಓಕೆ, ಸೊ ಡಿವಿಡೆಂಡ್ ಈಕ್ವಲೈಸೇಷನ್ ರಿಸರ್ವ್, ದಟ್ ಈಸ್ ಫಾರ್ ದ ಡಿವಿಡೆಂಡ್ ಪೇಮೆಂಟ್. ಡಿಬೆಂಚರ್ ರಿಡಂಪ್ಷನ್ ಅಂತೂ ಮೇಂಟೈನ್ ಮಾಡ್ತೀವಿ ನಾವು. ಓಕೆ, ಸೊ ಡಿಬೆಂಚರ್ ರಿಡಂಪ್ಷನ್ ಈಸ್ ಎಕ್ಸಾಕ್ಟ್ಲಿ ಸ್ಪೆಸಿಫಿಕ್ ರಿಸರ್ವ್, ಅದನ್ನು ಡೆಫಿನೆಟ್ಲಿ ಅದಕ್ಕೆ ಯೂಸ್ ಮಾಡ್ತೀವಿ. ಬಟ್ ಸಿಂಕಿಂಗ್ ಫಂಡ್ ಇಟ್ ಈಸ್ ಯೂಸ್ ಫಾರ್ ದ ಲಾಂಗ್ ಟರ್ಮ್ ಡೆಟ್, ದಟ್ ಈಸ್ ಡಿಬೆಂಚರ್ ಆರ್ ವಿ ಕ್ಯಾನ್ ಸೆ ಬ್ಯಾಂಕ್ ಲೋನ್, ಲಾಂಗ್ ಟರ್ಮ್ ಡೆಟ್, ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ಡೆಪ್ರಿಸಿಯೇಷನ್. ದಟ್ ಮೀನ್ಸ್ ಡೆಪ್ರಿಸಿಯೇಟಿಂಗ್ ಅಸೆಟನ್ನು ರೀಪ್ಲೇಸ್ಮೆಂಟ್ ಮಾಡ್ಬೋದು. ಸೊ ಅದರ ಸಂಬಂಧ ಏನು ಮಾಡ್ತಾರೆ, ಫಂಡನ್ನು ಮೇಂಟೈನ್ ಮಾಡ್ತಾರೆ. ಬಟ್ ದಿಸ್ ಈಸ್ ಆಲ್ಸೋ ಅ ಪಾರ್ಟ್ ಆಫ್ ದ ಪ್ರಾಫಿಟ್. See, the main object of creating a sinking fund is to provide a certain sum of money accumulated for a future specific date. So what is the main reason of creating the sinking fund? So sinking fund is to provide a certain sum of money accumulated is nothing but what? So ಕುಡಿಸ್ ಇಟ್ಬಿಡೋದ್ರಿ, ಪ್ರತಿ ವರ್ಷ ಒಂದು ಸ್ವಲ್ಪ ಆ್ಯಡಪ್ ಮಾಡ್ತಾ ಅವ್ರೇನಾಗ್ತದೆ, ಬಲ್ಕ್ ಅಮೌಂಟ್ ಅನ್ನಿಸ್ತದೆ ನಮಗೆ, ಅಕ್ಯುಮುಲೇಟೆಡ್ ಒನ್. Okay, accumulated for a future specific date by setting aside a certain sum of money out of profits every year. So for meeting some of the liabilities on future date. ಫ್ಯೂಚರ್ನಾಗ ಅದು ಆಗೋದು ನಮಗೆ ಖಚಿತ. ಸಿಂಕಿಂಗ್ ಫಂಡ್ನಾಗ ಹೆಂಗಿರ್ತಂದ್ರೆ ಡೆಫಿನೇಟ್ ಇರ್ತದೆ ರೀ, ಫ್ಯೂಚರ್ನಾಗ ಹಿಂಗೆ ಏನೋ ಒಂದು ಆಗ್ಬೋದು ಸಿಚುವೇಶನ್ ಅಂಥೇಳಿ. ಅದನ್ನು ಮುಂದಾಲೋಚನೆ ಮಾಡಿ ಏನು ಮಾಡ್ತಾರೆ ಅವರು, ಪ್ರಾಫಿಟ್ನಾಗ ಒಂದು ಪಾರ್ಟ್ ತೆಗೆದಿಡ್ತಾರೆ. Okay, so this is for future specific date. Specific is nothing but what? So we know that this will going to happen. ಇದೇನೋ ಒಂದು ಆಗ್ತದೆ ಅಂತ ನಮಗೆ ಗೊತ್ತು, ಒಂದೇನೋ ರಿಪೇಮೆಂಟ್ ಮಾಡಬೇಕು, ಅಸೆಟ್ ರಿಪ್ಲೇಸ್ಮೆಂಟ್ ಮಾಡಬೇಕು. ಸೊ ಅದು ಡೆಫಿನೆಟ್ ಪರ್ಪಸ್ ಇಟ್ಟು ಏನು ಮಾಡ್ತಾರೆ,
ಈಗಿಂದನೇ ಪ್ರಾಫಿಟ್ನ ಒಂದು ಪಾರ್ಟ್ ತೆಗಿತಾ ಹೋಗ್ತಾರೆ, ತೆಗೆದಿಟ್ಟು ಏನು ಮಾಡ್ತಾರೆ ಅದನ್ನು ಕೂಡಿಸ್ತಾರೆ. ಅಕ್ಯುಮುಲೇಟೆಡ್ ಎವ್ರಿ ಇಯರ್ ಇಟ್ ವಿಲ್ ಬಿ ಆ್ಯಡಿಂಗ್ ಅಪ್. ಸೊ ಆ್ಯಡ್ ಆಗ್ತಾ ಹೋದ್ರೆ ಏನಾಗ್ತದೆ, ಮುಂದೆ ಒಂದು ದಿವಸ ಕಂಪನಿಗೆ ಅದು ಹೆಲ್ಪ್ ಆಗ್ತದೆ ಫಾರ್ repaying any kind of the liability. So sinking fund is a specific reserve created with one of the following objects in the view. So why sinking fund is usually created means, so these are some of the reason. Already ನಾವು ನೋಡಿವಿ, ಇನ್ನೊಮ್ಮೆ ಹೇಳ್ತೀನಿ ನೋಡಿ. ರಿಡಂಪ್ಷನ್ ಆಫ್ ಡಿಬೆಂಚರ್ ಆರ್ ಲೋನ್ಸ್ ಆರ್ ಎನಿ ಅದರ್ ಲಯಬಿಲಿಟಿ. ಸೊ ದ ಮೇನ್ ರೀಸನ್ ಈಸ್ ರಿಡಂಪ್ಷನ್ ಆಫ್ ದ ಡಿಬೆಂಚರ್ಸ್ ಆರ್ ದ ಲೋನ್ಸ್. ಸೊ ವಿ ಕ್ಯಾನ್ ಸೆ ಡೆಟ್ ಕ್ಯಾಪಿಟಲ್. ಏನಾದರೂ ಡೆಟ್ಸ್ ಇತ್ತು ಅಂತಂದ್ರೆ, ಸಾಲಗಳಿತ್ತು ಅಂದ್ರೆ ಕಂಪನಿಗೆ ಅದು ಪ್ರಾಬ್ಲಮ್ ಆಗ್ತದೆ. ಅದಕ್ಕೆ ಅವ್ರು ಏನು ಮಾಡ್ಬೇಕು ರೀ, ಆ್ಯಂಡ್ ಆಬ್ವಿಯಸ್ಲಿ ದಿಸ್ ಡೆಟ್ ವಿಲ್ ಬಿ ಹ್ಯಾವಿಂಗ್ ಸಮ್ ಡೆಫಿನೆಟ್ ಟೈಮ್ ಪೀರಿಯಡ್. ಡಿಬೆಂಚರೇ ತಗೋರಿ, ಲೋನೇ ತಗೋರಿ, ಎಲ್ಲದಕ್ಕೂ ಒಂದು ಡೆಫಿನೆಟ್ ಟೈಮ್ ಪೀರಿಯಡ್ ಮೆನ್ಷನ್ ಮಾಡಿರ್ತಾರೆ. ಆ ಡೆಫಿನೆಟ್ ಟೈಮ್ ಪೀರಿಯಡ್ನಾಗ ಏನು ಮಾಡಬೇಕು, ಅದನ್ನು ರಿಪೇಮೆಂಟ್ ಮಾಡಬೇಕು. ಸೊ ಕಂಪನಿ ಅದನ್ನು ಫಸ್ಟ್ ಇಯರಿಂದನೇ ಪ್ರಾಫಿಟ್ನಾಗಿಂದ ಪಾರ್ಟ್ ತೆಗೆದಿಟ್ಟು ಕೂಡಿಸ್ಕೊತ ಹೋತಂದ್ರೆ ಈಸಿಲಿ ರಿಪೇಮೆಂಟ್ ಮಾಡ್ಬೋದು. ದಟ್ ಈಸ್ ಒನ್ ಆಫ್ ದ ರೀಸನ್. Another reason is what? Redemption of an asset of depreciable nature such as plant, machinery, etc. So some of the assets which are having a nature of depreciable, that is nothing but what? So fixed assets usually we are talking about. So especially land building ಹೆಂಗಾಗ್ತದೆ, ಯೂಸೇಜ್ ಮಾಡ್ದಂಗೆ ಅದ್ರದ್ದು ವ್ಯಾಲ್ಯೂ ಏನಾಗ್ತದೆ, ಕಡಿಮೆ ಆಗ್ತದೆ. ಅದಾದ್ರೆ ಅಷ್ಟು ಡೆಪ್ರಿಸಿಯೇಷನ್ ವ್ಯಾಲ್ಯೂ ಕಡಿಮೆ ಆಗಿಬಿಡ್ತದೆ ರೀ. ಸೊ ಅದ್ರ ಮೇಲೂ ರಿಡಂಪ್ಷನ್ ಅಂದ್ರೆ ರಿಡಂಪ್ಷನ್ ಆಫ್ ಎನಿ ಅಸೆಟ್, ಅದರದ್ದು ರೀಪೇಮೆಂಟ್ ಮಾಡಲಿಕ್ಕೆ, ಡೆಪ್ರಿಸಿಯೇಷನ್ ಇದು ಮಾಡಲಿಕ್ಕೆ ಏನು ಮಾಡ್ಬೋದು, ಇದನ್ನು ನಾವು ಯೂಸ್ ಮಾಡ್ಕೋಬಹುದು. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್ ವಾಟ್, ಇವನ್ ಫಾರ್ ದ ರೀಪ್ಲೇಸ್ಮೆಂಟ್ ಆಫ್ ದ ಅಸೆಟ್ ದಿಸ್ ಕ್ಯಾನ್ ಬಿ ಯೂಸ್ಡ್. ನೆಕ್ಸ್ಟ್, ರಿನ್ಯೂವಲ್ ಆಫ್ ಅ ಲೀಸ್. ಸೊ ಯು ನೋ ದ ಲೀಸ್ ಅಗ್ರಿಮೆಂಟ್ ನಿಮ್ಗೆ ಗೊತ್ತಿರ್ಬೋದು. ಒತ್ತಿ ಹಾಕೊಳ್ಳೋದು ಅಂತ ಹೇಳ್ತಾರೆ. ಲೀಸ್ ಅಂದ್ರೆ ಏನೋ ಒಂದು ಯೂಶ್ವಲಿ ಲೀಸ್ ಅಗ್ರಿಮೆಂಟ್ ಆಗೋದು ಇಮ್ಮೂವೇಬಲ್ ಪ್ರಾಪರ್ಟಿ ಮೇಲೆ ಆಗ್ತಾವೆ ರೀ. ಓಕೆ, ಸೊ ಇಮ್ಮೂವೇಬಲ್ ಪ್ರಾಪರ್ಟಿ ವಿ ಕ್ಯಾನ್ ಸೇ ದ ಲ್ಯಾಂಡ್, ಬಿಲ್ಡಿಂಗ್, ಆದರೆ ಜಾಸ್ತಿ ಅದ್ರ ಮೇಲೆ ಆಗೋದು. ಸೊ ಅವು ಒಂದು ಮನಿ ಅಥವಾ ಏನೋ ಒಂದು ಏರಿಯಾ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಮಾಡ್ಕೊಳ್ಳೋ ಸಂಬಂಧ ಅವ್ರು ಹಾಕೊಂಡಿರ್ತಾರೆ ಅದನ್ನು. ಸೊ ಅದನ್ನು ರಿನ್ಯೂವಲ್ ಮಾಡ್ಬೇಕಂದ್ರೆ, ಎಕ್ಸ್ಟೆನ್ಷನ್ ಮಾಡ್ಕೋಬೇಕು ಆ ಪೀರಿಯಡ್ ಅಂತಂದ್ರೆ ಮತ್ತೆ ದುಡ್ಡು ಕೊಡ್ಬೇಕು ಅವ್ರಿಗೆ, ಹೌದಿಲ್ಲ ರೀ. ಸೊ ಆ ದುಡ್ಡು ಇಮಿಡಿಯೇಟ್ಲಿ ಹೆಂಗೆ ಕೊಡ್ಬೇಕಂದ್ರೆ, ಇಫ್ ವಿ ಆರ್ ಮೇಂಟೈನಿಂಗ್ ದಿಸ್ ಫಂಡ್, ಸಿಂಕಿಂಗ್ ಫಂಡ್ ಅಂತಂದ್ರೆ ಮೇಂಟೈನ್ ಮಾಡಿದರೆ ಅದರಾಗಿಂದ ನೀವು ಈಸಿಲಿ ಕೊಡಬಹುದು. ಸೊ ದೀಸ್ ಆರ್ ದ ಸಮ್ ಆಫ್ ದ ರೀಸನ್ ಫಾರ್ ಮೇಂಟೈನಿಂಗ್ ದ ಸಿಂಕಿಂಗ್ ಫಂಡ್. Okay, so that's why it is helpful for a company if they maintain sinking fund. Okay, so I hope you are understanding this. Some simple concept adari, usually 2 marks ಕೇಳೋ ಚಾನ್ಸಸ್ ಇದಾವೆ ಅಂತ ಹೇಳಿ ಇದನ್ನು ಸ್ವಲ್ಪ ಹೇಳಿಕತ್ತೀನಿ. ಸಿಂಕಿಂಗ್ ಫಂಡ್ ಅಥವಾ ರಿಸರ್ವ್ ಫಂಡ್. ಓಕೆ, ಆಡಿಟರ್ ಏನು ಮಾಡಬೇಕು ಇಲ್ಲಿ ಅಂದ್ರೆ ಕೆಲಸ, ಐ ಹ್ಯಾವ್ ನಾಟ್ ಮೆನ್ಷನ್ ದ್ಯಾಟ್ ಥಿಂಗ್ ಇನ್ ದಿಸ್ ವಿಡಿಯೋ, ಬಟ್ ಐ ಆಮ್ ಜಸ್ಟ್ ಟೆಲಿಂಗ್ ಯು what auditor will do here. Auditor has to see whether all the records have been maintained properly, and if they are taking a part of profit for in the name of any specific fund or specific reserve, then it is to be used for that only. ಆಡಿಟರ್ ಒಂದು ಸ್ವಲ್ಪ ಲಕ್ಷ ಕೊಡ್ಬೇಕು, ಸ್ಪೆಸಿಫಿಕ್ ರಿಸರ್ವ್ ಅಂತ ಮೇಂಟೈನ್ ಮಾಡಲ್ಲ, ಸ್ಪೆಸಿಫಿಕ್ ಪರ್ಪಸ್ಗೆ ಯೂಸ್ ಮಾಡ್ಯಾರಿಲ್ಲ ಅಂಥೇಳಿ ಕರೆಕ್ಟಾಗಿ ಚೆಕ್ ಮಾಡಬೇಕು. ಆ್ಯಂಡ್ ಎವ್ರಿಥಿಂಗ್ ಶುಡ್ ಬಿ ಡನ್ in the guidance of the directors of the company, that is management of the company, that everything he has to see. So that's it. So this completes one part of your auditing 4th unit. ಇದು ಒಂದು ಪಾರ್ಟ್ ಮುಗೀತು. ಈಗ ನೆಕ್ಸ್ಟ್ ಪಾರ್ಟ್ ಸ್ಟಾರ್ಟ್ ಆಗ್ತದೆ. ನೆಕ್ಸ್ಟ್ ವಿಡಿಯೋಯಿಂದ ಅದನ್ನು ಸ್ಟಾರ್ಟ್ ಮಾಡ್ತೀನಿ. ದಟ್ ಈಸ್ ಅಬೌಟ್ ದ ಇಂಟರ್ನಲ್ ಚೆಕ್. ಓಕೆ, ಇಂಟರ್ನಲ್ ಚೆಕ್ ಆ್ಯಂಡ್ ಇಂಟರ್ನಲ್ ಆಡಿಟ್ ಅದನ್ನು ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತೀನಿ. ಸೊ ಪ್ರೊವಿಷನ್ಸ್ ಮತ್ತು ಟೋಟಲ್ ರಿಸರ್ವ್ಸ್ ಕಾನ್ಸೆಪ್ಟ್ ಇದೆಲ್ಲ ಮುಗೀತು. ಓಕೆ, ಇಲ್ಲಿ ತನಕ ಏನಾರು ಡೌಟ್ಸ್ ಇತ್ತು ಅಂದ್ರೆ ನನಗೆ ಕೇಳ್ಬೋದು, ಮೆಸೇಜ್ ಮಾಡ್ಬೋದು. ಓಕೆ, ಫೈನ್.